ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಸುಸಂದರ್ಭದಲ್ಲಿ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 139ನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ: ಮನುಷ್ಯನ ಮೊದಲನೇ ದಿನ ಮತ್ತು ಕೊನೆ ದಿನ, ಅದರ ಎಲ್ಲ ದಿನಗಳ ಜೀವನದ ಪಟ್ಟಿಯನ್ನು ಸಂಪೂರ್ಣವಾಗಿ ದೇವರು ಬರೆದಿಟ್ಟಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ನನ್ನ ಸಹೋದರ ಸಹೋದರಿಯೇ, ನಾವು ಬದುಕಿರುವ ಒಂದೊಂದು ದಿನವೂ ಸಹ ದೇವರು ತಾನು ಬರೆದಿಟ್ಟಿದ್ದಾರೆ ಎಂಬುದಾಗಿ ವೇದವಾಕ್ಯದಲ್ಲಿ ನಾವು ನೋಡ್ತೇವೆ. ಮನುಷ್ಯನ ಆಯುಷ್ಕಾಲ ಎಷ್ಟಿರಬಹುದು? ಕೀರ್ತನೆ 90ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80 ಎಂಬುದಾಗಿ. ಈಗ ನಿನ್ನ ವಯಸ್ಸು ಅಥವಾ ನಿಮ್ಮ ವಯಸ್ಸು ಎಷ್ಟಿರಬಹುದು? ಹಾಗಾದರೆ ಮೊದಲನೇ ದಿನ ಮತ್ತು ಕೊನೆ ದಿನ ಎರಡೂ ಬರೆಯಲ್ಪಟ್ಟಿವೆ ಅಂದರೆ ಈಗ ನಿಮ್ಮ ವಯಸ್ಸು 20 ಇರಬಹುದಾ, 30 ಇರಬಹುದಾ, 40 ಇರಬಹುದಾ? ಹಾಗಾದರೆ ಇನ್ನುಳಿದಂಥ ದಿನಗಳೆಷ್ಟು? ಇನ್ನು 40 ವರ್ಷಗಳಿರಬಹುದಾ? 20-30 ವರ್ಷಗಳನ್ನು ಕಾಲ ನಾವು ಕಳೆದಿದ್ದೇವೆ. ಇನ್ನು ಉಳಿದಂಥದ್ದು 20-30 ವರ್ಷಗಳ ಕಾಲ ನಾವೇನು ಮಾಡಬೇಕಾಗಿದೆ, ಏನು ಸಾಧಿಸಬೇಕಾಗಿದೆ? ವೈಯಕ್ತಿಕವಾಗಿ ನಮ್ಮನ್ನು ನಾವು ಏನು ಮಾಡ್ಕೋಬೇಕಾಗಿದೆ? ಜನರಿಗಾಗಿ ನಾವು ಏನು ಮಾಡಬೇಕಾಗಿದೆ? ದೇವರ ಕೆಲಸವನ್ನು ನಾವು ಏನು ಮಾಡಬೇಕಾಗಿದೆ? ಅದು ಬಹಳ ಮುಖ್ಯ. ದೇವರಿಗಾಗಿ, ಜನರಿಗಾಗಿ ನೀನು ಏನು ದುಡಿತೀಯೋ ಅದು ಬಹಳ ಮುಖ್ಯವಾದಂಥದ್ದಾಗಿದೆ ನನ್ನ ಸಹೋದರ ಹಾಗೂ ಸಹೋದರಿಯೇ. ಅದುದರಿಂದ ನಾವು ಸಮಯವನ್ನು ವ್ಯರ್ಥ ಮಾಡದೆ, ಸಮಯವು ಬೆಲೆ ಉಳ್ಳದೆಂಬುದಾಗಿ ಉಪಯೋಗಿಸಿಕೊಂಡು ನಾವು ಕರ್ತನ ಕಾರ್ಯ ಮತ್ತು ದೇವರ ಕೆಲಸವನ್ನು ಮಾಡುವುದರಲ್ಲಿ ನಿರತರಾಗಿರೋಣ ಎಂಬುದಾಗಿ ಹೇಳಿ ಈ ಚಿಕ್ಕ ವಾಕ್ಯವನ್ನು ಮುಕ್ತಾಯ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್.